ಸರ್ಕಾರಕ್ಕೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ಈಗಾಗಲೇ ಸಿಟಿ ರವಿ ಅವ್ರನ್ನ ಬಂಧಿಸಿದಕ್ಕೆ ತನ್ನನ್ನ ಬಂಧಿಸಿದ್ರು ಅಂತ ಹಕ್ಕುಚ್ಯುತಿ ಮಂಡಿಸಕ್ಕೆ ಸಿಟಿ ರವಿ ಸಜ್ಜಾಗಿದ್ರೆ, ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲೇ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಬಂಧಿಸಿದ್ದಕ್ಕಾಗಿ ಹಕ್ಕುಚ್ಯುತಿ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಸಿಟಿ ರವಿ ಬೆನ್ನಿಗೇಡಿ ವಿಪಕ್ಷ ನಾಯಕ ಆಗಿರ್ಬೋದು, ರಾಜ್ಯಾಧ್ಯಕ್ಷರು ಪ್ರತಿಯೊಬ್ರು ನಿಂತಿದ್ದಾರೆ. ಬಿಜೆಪಿ ನಾಯಕರೆಲ್ಲರೂ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇತ್ತ ಹಕ್ಕುಚ್ಯುತಿ ಮಂಡನೆಗೆ ಮುಂದಾಗಿದ್ರೆ ಸಿಟಿ ರವಿ ಹೋರಾಟಕ್ಕೆ, ಅದರಲ್ಲೂ ಬೆಳಗಾವಿಯಲ್ಲೇ ನಾವು ಹೋರಾಟವನ್ನ ಮಾಡಬೇಕು ಅನ್ನೋ ತಯಾರಿ ನಡೆಸಿದ್ದಾರಂತೆ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದು, ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಬೆಂಗಳೂರಿನಿಂದ ಸರ್ಕಾರದ ವಿರುದ್ಧ ಬೆಳಗಾವಿ ಚಲೋಗೆ ತೀರ್ಮಾನವನ್ನ ಮಾಡಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೂ ದೂರು ನೀಡೋದಕ್ಕೆ ತಯಾರಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಶೀಘ್ರದಲ್ಲೇ ಹೋರಾಟ ನಡೆಸೋದಕ್ಕೆ ಪ್ಲಾನ್ ಮಾಡ್ತಿದ್ದು, ಸರ್ಕಾರಕ್ಕೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಕೇಸರಿ ಪಡೆ ಮುಂದಾಗಿದೆ. ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರ ನೇತೃತ್ವದಲ್ಲೇ ಹೋರಾಟ ಮಾಡ್ಲಿಕ್ಕೆ, ಅಂದ್ರೆ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾಗಿರ್ಬೋದು, ಅವ್ರನ್ನ ನಡೆಸ್ಕೊಂಡಿದ್ದ ರೀತಿ ಆಗಿರಬಹುದು, ಇದೆಲ್ಲವೂ ಕೂಡ ಸ್ವಲ್ಪ ಅನುಮಾನಾಸ್ಪದವಾಗಿದ್ದು, ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಹಕ್ಕುಚ್ಯುತಿಯನ್ನ ನಾವು ಮಂಡನೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಬೆಂಗಳೂರಿನಿಂದ ಸರ್ಕಾರದ ವಿರುದ್ಧ ಬೆಳಗಾವಿ ಚಲೋ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದ್ದು, ಮಾನವ ಹಕ್ಕು ಆಯೋಗಕ್ಕೂ ನಾವು ದೂರನ್ನ ಕೊಡ್ತೀವಿ ಈ ವಿಚಾರದಲ್ಲಿ ಅಂತ ರಾಜ್ಯಾಧ್ಯಕ್ಷರು ಪ್ಲಾನ್ ಮಾಡಿದ್ದಾರಂತೆ. ಸಿಟಿ ರವಿ ಬೆನ್ನಿಗೆ ಇತ ವಿಪಕ್ಷ ನಾಯಕ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ನಿಂತಿದ್ದು ಒಂದು ಬಲ ಸಿಕ್ಕಂಗಾಗಿದೆ ಸಿಟಿ ರವಿ ಅವರು. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಕರೆ ಕೊಟ್ಟಿದ್ದು, ಬೆಂಗಳೂರಿನಿಂದ ಬೆಳಗಾವಿ ಚಲೋಗೆ ಕರೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಮತ್ತೊಂದು ರೀತಿಯಾಗಿ ಬಿಸಿ ಮುಟ್ಸೋಕೆ ಈಗ ವಿಪಕ್ಷ ಸಜ್ಜಾಗ್ತಾ ಇದೆ. ವಿಪಕ್ಷ ನಾಯಕ ಹಾಗೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಹಕ್ಕುಚ್ಯುತಿಯನ್ನ ಮಂಡನೆಗೆ ಮುಂದೆ ಆಗ್ತಾ ಇದೆ ಅಂತ ಹೇಳಿ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಒಂದು ಕಂಪ್ಲೇಂಟ್ ಅನ್ನ ನಾವು ಮಾಡ್ತೀವಿ, ಅವ್ರನ್ನ ಯಾವ ತರ ನಡೆಸ್ಕೊಂಡ್ರು ಅದು ಯಾವುದು ಕೂಡ ಒಪ್ಪುವಂತದ್ದಲ್ಲ, ಸೊ ಶೀಘ್ರವೇ ನಾವು ಹೋರಾಟ ನಡೆಸ್ತೀವಿ ಅಂತ ಹೇಳಿ ಮಾತನಾಡೋದು. ಬಿಜೆಪಿ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಅಥವಾ ಕೊಟ್ಟಿದ್ದಾರಾ ಹೇಗೆ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದು ಕಡೆ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದು 2 ದಿನ ಯಾವ ತರ ಒಂದು ಬಿಗುವಿನ ವಾತಾವರಣ ಬೆಳಗಾವಿಯಲ್ಲಿ ನಿರ್ಮಾಣವಾಗಿತ್ತು, ಯಾವ ರೀತಿ ರಾಜಕೀಯ ಹೈಡ್ರಾಮಾ ಆಯ್ತು ಅನ್ನೋದು ನೀವು ಸ್ವತಃ ಅಲ್ಲೇ ಇದ್ದು ನೋಡಿದಿರಿ. ಸೊ ಈಗ ಸರ್ಕಾರಕ್ಕೆಲ್ಲೋ ಬಿಜೆಪಿ ಒಂದು ಶಾಕ್ ಕೊಡೋಕೆ ಮುಂದಾಗಿದೆ ಈ ವಿಚಾರದಲ್ಲಿ ಅಂತ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪವಿತ್ರ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಅವರು ಏನು ಈಗ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಒಂದಿಷ್ಟು ಅಶ್ಲೀಲ ಪದಗಳನ್ನು ಅದು ವಿಧಾನ ಪರಿಷತ್ ಸಭಾಂಗಣದಲ್ಲೇ ಬಳಸಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಸಚಿವರು ಗಂಭೀರವಾಗಿ ಆರೋಪ ಮಾಡಿರುವಂತದ್ದು. ಈ ಒಂದು ಆರೋಪಕ್ಕೂ ಕೂಡ ಈಗಾಗಲೇ ಅಲ್ಲಿಯೇ ಸದಸ್ಯರಾದಂತಹ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಬೆಳಗಾವಿಯಲ್ಲಿ ಇರ್ತಕ್ಕಂಥ ಮೊದಲನೇದಾಗಿ ಖಾನಾಪುರ ಠಾಣೆಗೂ ಕೂಡ ಅವರನ್ನ ಕರೆದುಕೊಂಡು ಹೋದ್ರು. ಅದಾದ ನಂತರ ರಾತ್ರೋರಾತ್ರಿ ಬಹಳಷ್ಟು 3-4 ಪೊಲೀಸ್ ಠಾಣೆಗಳಿಗೂ ಕೂಡ ಅವರನ್ನು ರವಾನೆ ಮಾಡಲಾಗುತ್ತೆ. ಇದನ್ನು ಖಂಡಿಸಿ ರವಿ ಅವರು ಕೂಡ ಅಲ್ಲೇ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ನನ್ನ ಕೊಲೆಗೆ ಸಂಚು ಮಾಡ್ತಿದ್ದಾರೆ ಪೊಲೀಸ್ ಅವರು, ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಒಬ್ಬ ಹಿರಿಯರಿಂದ ಯಾರೋ ಒಬ್ರು
ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ, ಅವ್ರು ಗೈಡ್ ಮಾಡ್ತಾ ಇದ್ದಾರೆ, ಅವರು ಹೇಳಿದಂತೆ ಅವರು ಕೂಡ ಕೇಳ್ತಾ ಇದ್ದಾರೆ ಅಂತಕ್ಕಂತ ಆರೋಪವನ್ನು ಕೂಡ ಮಾಡಿರುವಂತದ್ದು. ಅದೇ ರೀತಿಯಾದಂತಹ ನಂತರ ಏನು ಬೆಂಗಳೂರಿಗೆ ಆಗಮಿಸಿದ್ರು, ಅದಾದ ನಂತರವೂ ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಇನ್ನು ಆ ಒಂದು ಸಂದರ್ಭದಲ್ಲೂ ಕೂಡ ಏನು ಬೆಳಗಾವಿಯಲ್ಲಿ ಇರ್ತಕ್ಕಂಥ ರಾತ್ರಿ ಒಂದು ಪೊಲೀಸ್ ಠಾಣೆಯಿಂದ ಮತ್ತೊಂದು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಸಿಟಿ ರವಿ ಅವ್ರಿಗೂ ಕೂಡ ತಲೆಗೆ ಒಂದು ಗಂಭೀರವಾದಂತಹ ಪೆಟ್ಟು ಕೂಡ ಆಗುತ್ತೆ. ಅದನ್ನು ಕೂಡ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಒಂದು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸರ್ಕಾರದ ದುರಾಡಳಿತದ ಬಗ್ಗೆಯೂ ಕೂಡ ಒಂದಿಷ್ಟು ಕಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರ ಸುದ್ದಿಗೋಷ್ಠಿಯನ್ನು ಕೂಡ ರವಿ ಅವರು ಮಾಡಿದ್ರು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು, ಆ ಒಂದು ಅವರನ್ನು ಅರೆಸ್ಟ್ ಮಾಡಿದ ನಂತರ ಯಾವೆಲ್ಲ ಘಟನೆಗಳಾಯ್ತು, ಪೊಲೀಸರು ಕೂಡ ಅವರನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನು ಕೂಡ ಎಳೆ ಎಳೆಯಾಗಿ ಮಾಧ್ಯಮದ ಮುಂದೆ ಬಿಚ್ಚಿಟ್ಟಂತದ್ದು. ಅದಾದ ನಂತರ ಏನು ನಿನ್ನೆ ಕೂಡ ಅವರು ಚಿಕ್ಕಮಂಗ್ಳೂರ್ಗೂ ಕೂಡ ಹೋಗಿದ್ರು. ಅಲ್ಲೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು. ನಾವು ಮಾನವ ಹಕ್ಕುಗಳಿಗೂ ಕೂಡ ಈ ಒಂದು ವಿರುದ್ಧದ ಬಗ್ಗೆಯೂ ಕೂಡ ನಾವು ದೂರನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗ್ಲೇ ಸಿಟಿ ರವಿ ಅವರು ಹೇಳಿರುವಂತದ್ದು. ಪವಿತ್ರ ಪ್ರಮುಖವಾಗಿ ಈಗಾಗ್ಲೇ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರೊಡನೆ ಕೂಡ ಸಿಟಿ ರವಿ ಅವರು ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸ್ತಿರುವಂತದ್ದು. ಸರ್ಕಾರದ ವಿರುದ್ಧ ಆ ಒಂದು ಬೃಹತ್ ಆದ ಹೋರಾಟವನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಕೂಡ ಈಗಾಗ್ಲೇ ಬಿಜೆಪಿ ನಾಯಕರು ಕೂಡ ತಯಾರು ಕೂಡ ಮಾಡ್ಕೊಂಡಿರುವಂತದ್ದು. ಬೆಂಗಳೂರಿನಿಂದ ಬೆಳಗಾವಿವರೆಗೂ ಕೂಡ ಬೆಳಗಾವಿ ಚಲೋ ಅಂತಕ್ಕಂತ ಒಂದು ಬೃಹತ್ ಹೋರಾಟವನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಈಗಾಗ್ಲೇ ಸಜ್ಜಾಗಿರುವಂತದ್ದು. ಯಾಕೆಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಕ್ಷೇತ್ರದಲ್ಲಿ ಅವರ ಒಂದು ಪ್ರಾಬಲ್ಯ ಇರೋದ್ರಿಂದನೇ ಆ ಒಂದು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕಿರುಕುಳ ಆಯ್ತು, ನಮ್ಗೆ ಈ ರೀತಿಯಾದಂತಹ ಸಂಬಂಧ ಆಯ್ತು, ಸಮಸ್ಯೆಗಳಾಯ್ತು. ಸುವರ್ಣಸೌಧದ ಒಳಗಡೆನೆ ಗೂಂಡಗಳನ್ನ ಬಿಟ್ಟು ನಮ್ಗೆ ಒಂದು ಕೊಲೆ ಮಾಡ್ಲಿಕ್ಕೆ ಒಂದು ಅಟ್ಯಾಕ್ ಮಾಡಿದ್ರು ಅಂತಕ್ಕಂತ ಏನು ಆರೋಪವನ್ನು ಈಗಾಗ್ಲೇ ಬಿಜೆಪಿ ನಾಯಕರು ಕೂಡ ಮಾಡಿರುವಂತದ್ದು. ಆ ಒಂದು ವಿರುದ್ಧವಾಗಿಯೂ ಕೂಡ ಅಲ್ಲಿರ್ತಕ್ಕಂಥ ಒಂದಿಷ್ಟು ಬಿಜೆಪಿಯ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಒಂದಿಷ್ಟು ಬೆಂಬಲಿಗರು ಕೂಡ ನೀವು ಮತ್ತೊಮ್ಮೆ ಬೆಳಗಾವಿಗೆ ಬನ್ನಿ, ಇಲ್ಲಿಂದಲೇ ಹೋರಾಟ ಮಾಡೋಣ ಅಂತಕ್ಕಂತ ಒಂದು ಸೂಚನೆಯನ್ನು ಕೂಡ ಸ್ಥಳೀಯ ನಾಯಕರು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾದಂತಹ ಕೂಡ ಸರ್ಕಾರದ ವಿರುದ್ಧವಾಗಿ ಒಂದು ಬೃಹತ್ ಆದ ಹೋರಾಟವನ್ನು ಮಾಡ್ಲೇಬೇಕು ಅಂತಕ್ಕಂತ ಒಂದು ನಿರ್ಧಾರಕ್ಕೂ ಕೂಡ ಈಗಾಗ್ಲೇ ಬಿಜೆಪಿ ಅವರು ಬಂದಿರುವಂತದ್ದು. ಏನು ಒಂದು ಸುತ್ತಿನ ಸಭೆಯಲ್ಲಿ ರಾಜ್ಯ ನಾಯಕರು ಕೂಡ ಈಗಾಗ್ಲೇ ಎಲ್ಲರೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನೇನು ಹೈಕಮಾಂಡ್ ನಾಯಕರಿಗೆ ಈ ಒಂದು ವಿಷಯವನ್ನು ತಲುಪಿಸಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹೋರಾಟ ಮಾಡಬೇಕು, ಯಾವ ದಿನ ಹೋರಾಟ ಮಾಡಬೇಕು ಅಂತಕ್ಕಂತ ದೆಹಲಿ ಹೈಕಮಾಂಡ್ ನಾಯಕರ ಒಟ್ಟಿಗೆ ಒಂದಿಷ್ಟು ಚರ್ಚೆ ಮಾಡಿ ದಿನಾಂಕವನ್ನು ಕೂಡ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಪವಿತ್ರ.